ಯಸ್ಯೋದೇ ಜಗದಿದಂ ಪ್ರತಿಬೋಧಾಮೇತಿ ಮಧ್ಯಸ್ಥಿತೋ ಪ್ರಸರತಿ ಪ್ರಕೃತಿ ಕ್ರಿಯಾಸು ಅಸ್ತಂಗತೋ ಸ್ವವಿದಿಜೋಚ್ಛ್ವಸಿತೈಕಮಾತ್ರಂ ಭಾನುಸ್ಸೇವ ಜಯತಿ ಪ್ರಕಟ ಪ್ರಭಾವಃ. ಮಾಂದಿಯನ್ನು ಹೇಗೆ ಕಂಡುಹಿಡಿಯುವಂಥದ್ದು ಅಂತೇಳಿ ನಿನ್ನೆ ದಿವಸ ನೋಡಿದ್ದೇವೆ. ಗ್ರಹ ಸಾಧನಂ, ಗ್ರಹರನ್ನ ನಾವು ಸಾಧನೆ ಮಾಡಬೇಕು. ಅರ್ಥಾತ್ ಗ್ರಹರು ಎಲ್ಲಿದ್ದಾರೆ ಅಂತ ಹೇಳುವಂಥದ್ದನ್ನು ಅಲ್ವಾ, ಒಂದು ಗ್ರಹ ಕುಂಡಲಿ ಬರೀಬೇಕಾದ್ರೆ ಗ್ರಹರು ಯಾವ ರಾಶಿಯಲ್ಲಿದ್ದಾರೆ, ಯಾವ ನವಾಂಶಕದಲ್ಲಿದ್ದಾರೆ ಅಂತ ಹೇಳುವಂಥದ್ದು ನಮಗೆ ಅತಿ ಮುಖ್ಯವಾಗಿರುವಂತ ವಿಷಯ. ಆದ್ರಿಂದಾಗಿ ಗ್ರಹರನ್ನ ಹೇಗೆ ಸಾಧನೆ ಮಾಡುವಂಥದ್ದು ಅಂತೇಳಿ ಮುಂದಕ್ಕೆ ತಿಳಿಸಿಕೊಡ್ತಾರೆ. ಪಂಚಾಂಗವನ್ನ ಆಶ್ರಯಿಸಿ ಜಾತಕ ಮಾಡುವಾಗ ಗ್ರಹ ಸಾಧನೆಯಲ್ಲಿ ಮೊದಲಿಗೆ ಜನ್ಮದಿನದಲ್ಲಿ ಗ್ರಹಗಳ ರಾಶಿ ಪರಿವರ್ತನೆಯೇ ಅಂದ್ರೆ ನಕ್ಷತ್ರದ ಪಾದ ಪರಿವರ್ತನೆ, ನಕ್ಷತ್ರ ಪರಿವರ್ತನೆ, ವಕ್ರಗತಿ ಮೊದಲಾದ ಗತಿಯನ್ನು ಸೂರ್ಯೋದಯಾದಿಯಾದ ಘಟಿ ವಿಘಟಿಗಳಿಂದ ಗುರುತಿಸಿರುತ್ತಾರೆ. ಅಲ್ಲಿ ಸೂಚಿಸಿರುವ ಗಳಿಗೆಗಿಂತ ಉದಯಾದಿ ಜನ್ಮ ಘಟಿಯು ಕಡಿಮೆ ಇದ್ದರೆ ಅದರ ಹಿಂದಿನ ಪಾದದಲ್ಲಿ ಗ್ರಹನಿದ್ದಾನೆಂದು, ಅದೇ ಗ್ರಹನಿದ್ದಾನೆಂದು ನಿರ್ಧರಿಸಬೇಕು. ಉದಾಹರಣೆಗೆ ನೋಡೋ, ಈಗ ಇಷ್ಟು ವಿಷಯ ನಮ್ಗೆ ಉದಾಹರಣೆ ನೋಡಿದ್ರೆ ಗೊತ್ತಾಗ್ತದೆ. ಉದಾಹರಣೆ ಮಾದರಿ ಜಾತಕ 1ರಲ್ಲಿ ಉದಯಾದಿ ಘಟಿ ಅಂತೇಳಿ, ಉದಯಾದಿ ಘಟಿ ನಾವು ಹಿಂದೆ ನೋಡಿದ್ದೇವಲ್ಲ, 11:47 ಅಂತೇಳಿ ಪಂಚಾಂಗದಲ್ಲಿ ಅಲ್ಲ. ಈ ಮಾದರಿ ಜಾತಕ 1ರ ಉದಯಾದಿ ಘಟಿ ನಮಗೆ 11:47, 11 ಘಟಿ 47 ವಿಘಟಿ ಅಂತೇಳಿ ಬಂದದ್ದು. ಉದಾಹರಣೆಗೆ ಆ ದಿವಸದಲ್ಲಿ ಜಾತಕದಲ್ಲಿ ಅಲ್ಲ ಪಂಚಾಂಗದಲ್ಲಿ ಕುಜ ಚಿತ್ರ 4 ಕುಜ ಅಂತ ಬರೆದು 26 ಅಂತ ಹಾಕಿರ್ತಾರೆ. ಹಾಗಿದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಚಿತ್ರ ನಕ್ಷತ್ರದ 4ನೇ ಪಾದಕ್ಕೆ ಕುಜನು ಹೋಗ್ತಾನೆ. ಎಷ್ಟು ಗಳಿಗೆಗೆ ಹೇಳಿದ್ರೆ 26 ಗಳಿಗೆ 30 ವಿಗಳಿಗೆಗೆ, ಸೂರ್ಯ ಉದಯ ಆದ ನಂತರದ 26 ಗಳಿಗೆ 30 ವಿಗಳಿಗೆಗೆ ನಮಗೆ ಕುಜನು ಚಿತ್ರಾ ನಕ್ಷತ್ರದ 4ನೇ ಪಾದಕ್ಕೆ ಹೋಗ್ತಾನೆ. ಅರ್ಥಾತ್ ಚಿತ್ರಾ ನಕ್ಷತ್ರದಲ್ಲಿ ಈಗ 3ನೇ ಪಾದದಲ್ಲಿ ಕುಜ ಇದ್ದಾನೆ. ಹಾಗಿದ್ರೆ ಚಿತ್ರಾ ನಕ್ಷತ್ರದಲ್ಲಿ ಕುಜ ಇರಬೇಕಾದ್ರೆ ಯಾವ ರಾಶಿಯಲ್ಲಿ ಕುಜ ಇದ್ದಾನೆ ಅಂತೇಳಿ ನಾವು ಕುಂಡಲಿಯಲ್ಲಿ ಬರಿಬೇಕು. ನೀವೇ ಹೇಳ್ಬೇಕು. ತುಲಾ ರಾಶಿ. ಕನ್ಯಾ ರಾಶಿ ಅಲ್ವಾ? ಅಲ್ಲ, ತುಲಾ ರಾಶಿ. ಯಾಕೆ ತುಲಾ ರಾಶಿ? ಚಿತ್ರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ 2 ಪಾದ 3ನೇ ಪಾದ ಬರುತ್ತಲ್ಲ, ಅದೇ 2 ಪಾದಗಳು ಮಾತ್ರ ಬರುತ್ತೆ. ಅದಕ್ಕೆ ನೀವು 3ನೇ ಪಾದ ತುಲಾ ರಾಶಿ. ಗೊತ್ತಾಯ್ತು. ನೀವು ನನ್ನ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಚಿತ್ರಾ ನಕ್ಷತ್ರದಲ್ಲಿ ಕುಜ ಇದ್ದಾನೆ ಹೇಳಿ ಬಂದಾಗ ನಾನು 3ನೇ ಪಾದ ಅಂತ ಹೇಳಿದ್ನ? ಇಲ್ಲ, ನೀವೇ ಅರ್ಥ ಮಾಡಿಕೊಂಡು. ನಾನು ಚಿತ್ರಾ ನಕ್ಷತ್ರದಲ್ಲಿ ಕುಜ ಇದ್ದಾನೆ ಅಂತ ಹೇಳಿದೆ. ಹಾಗೆ ಕುಜ ಅಂತ ಹೇಳುವಂಥದ್ದು ಕನ್ಯಾ ರಾಶಿಯಲ್ಲಿ ಬರ್ಬೋದು, ತುಲಾ ರಾಶಿಯಲ್ಲಿ ಬರ್ಬೋದು. ಆ ಸಮಸ್ಯೆ ಇರೋದ್ರೆ ನೀವು ಕೇಳ್ಬೇಕು ನಂತರ, ಎಷ್ಟನೇ ಪಾದದಲ್ಲಿ ಇದ್ದಾನೆ ಅಂತ ಹೇಳಿ ಆಚಾರ್ಯರು. ಇಲ್ಲದಿದ್ರೆ 2 ರಾಶಿಗಳಲ್ಲಿ ಬರುವ ಅವಕಾಶ ಇದೆಯಲ್ಲ ಅಂತ. ಅದಕ್ಕೆ ನಾನು ಉತ್ತರ ಹೇಳುದು 3ನೇ ಪಾದದಲ್ಲಿ ಇದ್ದಾನೆ ಅಂತ. ಈಗ ನೀವು ಹೇಳಿದ ಉತ್ತರ ಸರಿ ಬರ್ತದೆ. ಯಾಕೆ 3ನೇ ಪಾದದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ, ಅವತ್ತಿನ ಬೆಳಗ್ಗಿನ ಪಂಚಾಂಗದಲ್ಲಿ 26 ಗಳಿಗೆ ಕುಜ ಚೇಂಜ್ ಆಗುದು 4ನೇ ಪಾದಕ್ಕೆ. ಆದ್ರಿಂದಾಗಿ 26 ಗಳಿಗೆ ಮಗು ಹುಟ್ಟಿದಾಗ 26 ಗಳಿಗೆ ಆಗ್ಲಿಲ್ಲ, ಅದಕ್ಕಿಂತ ಮುಂಚೆಯೇ ಮಗು ಹುಟ್ಟಿದೆ. 11 ಗಂಟೆಗೆ 47 ವಿಗಳಿಗೆ ಮಗು ಹುಟ್ಟಿದೆ.
ಆ ರೀತಿಯಲ್ಲಿ ಬಂದಾಗ ಹಾಗಿದ್ರೆ ಚಿತ್ರಾ ನಕ್ಷತ್ರ 3ನೇ ಪಾದದಲ್ಲಿ ಕುಜ ಇರ್ಬೇಕಾದ್ರೆ ಮಗು ಹುಟ್ಟಿದೆ. ಮಗು ಹುಟ್ಟಿದ ನಂತರದಲ್ಲಿ ಅಂದ್ರೆ 11:47ಕ್ಕೆ ಹುಟ್ಟಿದ್ರೆ ಇದು 26 ಆದ್ರಿಂದಾಗಿ ನಮಗೆ ಸಾಮಾನ್ಯ ಒಂದು 15 14 ಗಳಿಗೆ 17 ಅಂತ ಹೇಳಿದ್ರೆ 43 ಒಂದು 14 ಗಳಿಗೆ 43 ವಿಗಳಿಗೆ ಸಾಮಾನ್ಯ ಈ ಅಂದಾಜಿನಲ್ಲಿ ನಮಗೆ ನಂತರ ಮಗು ಹುಟ್ಟಿದ ನಂತರ 14 ಗಳಿಗೆ ಒಂದು 43 ವಿಗಳಿಗೆ ಅಂತರದಲ್ಲಿ ಕುಜನು ಚೇಂಜ್ ಆಗ್ತಾನೆ. ಆದ್ರಿಂದಾಗಿ ನಮಗೆ ಕುಜ ಇದು ಚಿತ್ರಾ ನಕ್ಷತ್ರ 3ನೇ ಪಾದದಲ್ಲಿ ಕುಜ ಇದ್ದಾನೆ. 3ನೇ ಪಾದದಲ್ಲಿ ಕುಜ ಇದ್ದಾಗ ಯಾವ ರಾಶಿಯಲ್ಲಿದ್ದಾನೆ? ತುಲಾ ರಾಶಿ. ತುಲಾ ರಾಶಿಯಲ್ಲಿದ್ದಾನೆ. ತುಲಾ ರಾಶಿ. ಅವನ ಅಂಶಕ ಎಲ್ಲಿಗೆ ಬರ್ತದೆ? ತುಲಾ ರಾಶಿ. ಹ? ತುಲಾ ರಾಶಿಗೆ ತುಲಾ ರಾಶಿ ಅಂಶಕ ಬರ್ತದೆ. ಸರಿಯಾ? ಬೇರೆ ಬಾಕಿಯವರು ಹೌದು. ಯಾಕೆ ತುಲಾ ರಾಶಿಗೆ ಅಂಶಕ ಬರ್ತದೆ? ಅಜಮೃಗ ಚಿತ್ರಾ ತೌಲಿ ನಕ್ಷತ್ರ ಭುವನಾದಿ ನವಾಂಶ ಜಮುಕ ಅಜಮೃಗ ತೌಲಿ ಚಂದ್ರ ಭವನಾದಿ ನವಾಂಶ ವಿಧಿ. ನವಾಂಶ. ಹೌದು. ಅದೇ ಚಿತ್ರಾ ನಕ್ಷತ್ರದ 3ನೇ ಪಾದ ತುಲಾ ರಾಶಿಯ ಆದಿಯ ಅಂಶಕ ಅಲ್ವಾ? ಆದಿ ಹೌದು. ನವಾಂಶಕ. ತುಲಾ ರಾಶಿಯ ಆದಿ ನವಾಂಶಕ ಎಲ್ಲಿ ಬರ್ತದೆ? ಮೊದಲನೇ ಅಂಶಕ ಯಾವುದು? ತುಲೆಯಲ್ಲಿ ಪ್ರಾರಂಭ ಆಗುದು. ತುಲೆ. ತುಲಾ ರಾಶಿಗೆ ಹೌದು. ಬರ್ತದೆ. ಎಲ್ಲಿಯಾದ್ರೂ ನಮಗೆ ಚಿತ್ರಾ ನಕ್ಷತ್ರ 4ನೇ ಪಾದ ಅಂತ ಬಂದಿದ್ರೆ ಕುಜ ಯಾವ ರಾಶಿಯಲ್ಲಿ ಅಂಶಕ ಬರ್ತಾ ಇತ್ತು? ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಅಲ್ವಾ? ಸರಿ, ಈಗ ನಮಗೆ 3ನೇ ಪಾದದಲ್ಲಿ ಇದ್ದಾನೆ. ಅದರಿಂದಾಗಿ ಕುಜ ಅಂತ ಹೇಳಿ ಬರೆದು ತುಲಾ ರಾಶಿಯಲ್ಲಿ ಅಂಶಕವನ್ನ ಬರೀಬೇಕು. ಒಂದು ಗ್ರಹ ಕುಂಡಲಿ ಹೊರಗಡೆ ಬರೆಯುವಂತ ಸಂಪ್ರದಾಯ ಉಂಟು. ಅಥವಾ ಕುಜ ಅಂತ ಹೇಳಿ ಬರೆದು ಅಲ್ಲಿ 7 ಅಂತ ಅವನ ಗೀಟ ಹಾಕಿ 7 ಅಂತ ಬರೆದ್ರು ಕೂಡ ಅದು ತುಲಾಂಶಕ ಅಂತ. 7ನೇ ರಾಶಿ ತುಲಾ ಆದ್ರಿಂದಾಗಿ ಕುಜ 7 ಅಂತ ಹೇಳಿ ಬರೆದ್ರು ಕೂಡ ಅವನು ವರ್ಗೋತ್ತಮ ಅಂತ ಹೇಳಿ ಆಗ್ತಾನೆ. ಅಂದ್ರೆ ತಾನಿರುವಲ್ಲಿಯೇ ಅವನ ಅಂಶಕ ಬಂದ್ರೆ ವರ್ಗೋತ್ತಮ ಅಲ್ವಾ? ಉತ್ತಮ. ಹೌದು. ಹಾಗೆ ಎಲ್ಲಿ ಯಾವ ಗ್ರಹನಿದ್ದಾನೋ ಅವನಿರುವಲ್ಲಿ ಅವನ ಅಂಶಕ ಬಂದ್ರೆ ಅವನು ವರ್ಗೋತ್ತಮ ಅಂತ ಹೇಳಿ ಕರೆಸ್ಕೊಳ್ತಾನೆ. ಒಳ್ಳೆ ಬಲಿಷ್ಠನಾಗಿದ್ದಾನೆ ಅಂತೇಳಿ ಅರ್ಥ. ಇನ್ನು ಆಚಾರ್ಯರೇ, ಚಿತ್ರ 4ರಲ್ಲಿ ಇದ್ದಾಗ ಅದು ಹೇಗೆ ವೃಶ್ಚಿಕಕ್ಕೆ ಬರ್ತಾನೆ? ಅದು ತುಲಕ್ಕೆ ಅಲ್ವಾ? ರಾಶಿ ಹೇಳಿದ್ದಲ್ಲ, ಅಂಶಕ ಹೇಳಿದ್ದು. ಹಾ, ಸರಿ. ಹೇಗೆ ಬರ್ತಾನೆ ನೀವ್ ಹೇಳಿ. ಈಗ ನೀವೇ ಹೇಳ್ಬೇಕು ನನಗೆ. ಚಿತ್ರಾ ನಕ್ಷತ್ರ ಈಗ ತುಲಾ ರಾಶಿಯಲ್ಲಿ ಯಾವುದೆಲ್ಲ ನಕ್ಷತ್ರಗಳು ಬರ್ತದೆ? ಚಿತ್ರ, ಸ್ವಾತಿ, ವಿಶಾಖ. ಯಾವ ಯಾವ ಪಾದಗಳು ಬರ್ತದೆ? ಚಿತ್ರ 2, 3, 4. ಚಿತ್ರಾ ನಕ್ಷತ್ರ 3, 4. ಹೌದು. ಸ್ವಾತಿ 1, 2, 3, 4. ಹಾ ವಿಶಾಖ 1, 2, 3. ಹಾ ಎಲ್ಲಿ ಎಲ್ಲ ಅಂಶಗಳು ಬರ್ತದೆ? ಚಿತ್ರಾ ನಕ್ಷತ್ರದ 3ನೇ ಪಾದ ಅಂತ ಹೇಳಿದ್ರೆ ಎಲ್ಲಿ ಬರ್ತದೆ ಅದು? ತುಲಕ್ಕೆ ಬರುತ್ತಲ್ಲ. ಆ ನಂತರ ಯಾವುದು? ಚಿತ್ರ 4ನೇ ಪಾದ ಬರುತ್ತೆ. ಅದು ಯಾವ ರಾಶಿಗೆ ಬರ್ತದೆ? ಒಂದು ರಾಶಿಯಲ್ಲಿ ಎಷ್ಟು ಅಂಶಕಗಳಿರ್ತದೆ? 9 ಅಲ್ವಾ? 9. ಹೌದು. 9 ವಿಭಾಗ ಮಾಡಬೇಕು. ಒಂದು ನಕ್ಷತ್ರದ 9 ಪಾದಗಳು ಕೂಡ ಒಂದು ರಾಶಿಯಲ್ಲಿ ಇರ್ತದೆ. 9 ಅಂಶಕಗಳನ್ನ ಚಿಂತನೆ ಮಾಡ್ಬೇಕು ಇದರಿಂದ. ಹೌದು. ತುಲಾ ರಾಶಿಯ 9 ಅಂಶಕಗಳು ಯಾವ ಯಾವ ರಾಶಿಯಲ್ಲಿ ಬರ್ತದೆ? ಚಿತ್ರ 2, ಸ್ವಾತಿ 2, ಸ್ವಾತಿ 3, ವಿಶಾಖ 3. ಅಂಶಕಗಳು 9 ಅಂಶಕ. ನೀವೀಗ ಎಂತ ಹೇಳಿದ್ದು? ಚಿತ್ರ 2, ಹಾ. ಸ್ವಾತಿ 4, ಅದೇ ವಿಶಾಖ 4 3. ಹೇಳಿಲ್ಲ, ಸ್ವಾತಿ 3 ಅಂತ ಹೇಳಿದ್ರೆ. ಇಲ್ಲ, 4 ಪೂರ್ತಿ ಬರ್ಬೇಕಲ್ಲ. ಅದೇ ಸ್ವಾತಿ 4, ವಿಶಾಖ 3, 7 ಆಯ್ತು, ಚಿತ್ರ 2 ಆಯ್ತು ಅಲ್ವಾ? ಒಟ್ಟು 9 ಅಂಶಕಗಳಾಯ್ತಾ? 9 ಪಾದಗಳಾಯ್ತಾ? ಈ 9 ಪಾದಗಳು 9 ಅಂಶಕಗಳು ತುಲಾ ರಾಶಿಗೆ ಹೇಗೆ ಎಲ್ಲೆಲ್ಲಿ ಅಂಶಕಗಳು ಬರ್ತದೆ? ತುಲಾ ರಾಶಿಯ 1ನೇ ಅಂಶಕ್ಕೆ ಎಲ್ಲಿ ಬರ್ತದೆ? ತುಲಾ ರಾಶಿಯ 2ನೇ ಅಂಶಕ್ಕೆ ಎಲ್ಲಿ ಬರ್ತದೆ? ತುಲಾ ರಾಶಿಯ 3ನೇ ಅಂಶಕ್ಕೆ ಯಾವ ಯಾವ ರಾಶಿಗಳಲ್ಲಿ ಬರ್ತದೆ?
ತುಲಾ ಮೊದಲನೇ ಅಂಶಕ ತುಲಾದಿಂದನೇ ಬರುತ್ತೆ. ಯಾಕೆ ತುಲಾದಿಂದ ಬರುದು? ತುಲಾದಿಂದ ನಾವು ಅಂಶಗಣನೆ ಮಾಡ್ತೇವೆ. ಸ್ಟಾರ್ಟ್ ಆಗೋದೇ ತುಲಾದಿಂದ. ಹಾ, ಅಜಮರ್ಗ ತೌಲಿ ತುಲಾ ರಾಶಿಗೆ ತುಲೆಯಿಂದಲೇ ಪ್ರಾರಂಭ. ತುಲ ಹೌದು. 1ನೇ ಅಂಶಕ ತುಲಾ ರಾಶಿಯಲ್ಲಿ ತುಲಾ ರಾಶಿಗೆ ಬರ್ತದೆ. 2ನೇ ಅಂಶಕ ತುಲಾದಿಂದ 2ನೇದು ವೃಶ್ಚಿಕ ರಾಶಿಯಲ್ಲಿ ಬರುತ್ತೆ. 3ನೇದು ಧನುರ್ ರಾಶಿಲಿ. 4ನೇದು ಮಕರ. 5 ಕುಂಭ. 6 ಮೀನ. ಈಗ ಉದಾಹರಣೆಗೆ 7 ಮೇಷ, 8 ವೃಷಭ, 9 ಮಿಥುನ ಅಲ್ವಾ? ಹೀಗೆ ಬರ್ತದೆ ಅಂಶಗಳು. ಉದಾಹರಣೆಗೆ ಎಲ್ಲಿಯಾದರೂ ಕುಜ ನಮಗೆ ಸ್ವಾತಿ ನಕ್ಷತ್ರ 3ನೇ ಪಾದದಲ್ಲಿ ಇದ್ದ, ಯಾವ ಅಂಶಕ? ರಾಜಲಕ್ಷ್ಮಿ ಮೇಡಮ್ ಹೇಳ್ಬೇಕು ನನಗೆ. 3ನೇ ಪಾದ 1, 2, 3 ಧನು ಅಲ್ವಾ? ಧನು ಅಂಶಕನ? ತಪ್ಪು. ಕುಂಭ. ಕುಂಭದಲ್ಲಿ ಒಂದೇ 1, 2, 3, 4, 5 ಹೌದು ಕುಂಭ. 1, 2, 3, 4, 5. ಯಾಕೆ ಕುಂಭ? ಇದು ತುಲಾದಿಂದ 5ನೇದು ಕುಂಭ ಬರುತ್ತೆ ಹಾಗೆ. ನಾನು ಹೇಳಿದ್ದು 3ನೇ ಪಾದ ಸ್ವಾತಿ ನಕ್ಷತ್ರ, 5ನೇ ಪಾದ ಅಲ್ಲ. ಇದು ಚಿತ್ರ 3 1, ಚಿತ್ರ 4 2, ಸ್ವಾತಿ 3, ಸ್ವಾತಿ 2 4, ಸ್ವಾತಿ 3 5. ಹಾಗಾಗಿ 5 ಕುಂಭ. ಸರಿ, ಈಗ ಅರ್ಥ ಆಯ್ತಲ್ಲ? ಬೇರೆ ಯಾರಿಗಾದ್ರೂ ಅರ್ಥ ಆಗ್ಲಿಲ್ವಾ ಕೇಳಿ, ಆಯ್ತಾ? ಮೇಡಮ್ ಈಗ ಕೇಳಿದ್ರು, ಅವರಿಗೆ ಈಗ ಅರ್ಥ ಆಯ್ತು. ಹಾಗೆ ಬೇರೆ ಯಾರಿಗಾದ್ರೂ ಅರ್ಥ ಆಗದಿದ್ರೆ ಕೇಳಿ. ಎಲ್ಲರಿಗೂ ಅರ್ಥ ಆಗಿದ್ಯಾ? ಅರ್ಥ ಆಗಿದ್ರೆ ದಾಕ್ಷಿಣ್ಯ ಬಿಟ್ಟು ಕೇಳಿ, ಯಾಕೆಂದ್ರೆ ಇದು ಅರ್ಥ ಮಾಡಿಕೊಂಡೇ ಹೋಗುವ. ಸರಿ, ಹಾಗಿದ್ರೆ ಅರ್ಥ ಆಗಿದೆ ಅಂತ ಅಂದುಕೊಂಡಿದ್ದೇನೆ. ಈಗ ಇನ್ನೊಂದು ಹೇಳ್ತೇನೆ. ಶತಭಿಷ ನಕ್ಷತ್ರ 4ನೇ ಪಾದ ಬಂತು ಒಬ್ಬ ಗ್ರಹನಿಗೆ. ಆಗ ಅವನು ಯಾವ ರಾಶಿಯಲ್ಲಿ ಇರ್ತಾನೆ, ಯಾವ ಅಂಶಕದಲ್ಲಿ ಇರ್ತಾನೆ? ಶತಭಿಷ 4. ಶತಭಿಷ ಮಿಥುನ. ಮಿಥುನ ಅಂಶಕ್ಕೆ ಬರ್ತಾನೆ. ತಪ್ಪು. ಕುಂಭರಾಶಿ ಅಲ್ವಾ? ಕುಂಭರಾಶಿ ಸರಿ. ಸ್ಥಿತಿ ಕುಂಭರಾಶಿ ಸರಿ. ಅಂಶಕ ಕರ್ಕಾಟಕ ಅಂಶಕ. ಸರಿಯಾ? ಸರಿ. ಅಲ್ಲ, ತಪ್ಪು. ಕರ್ಕಾಟಕ ಯಾಕೆ? ನಿಮಗೆ ಯಾವುದೇ ಗ್ರಹ ತುಲಾ ನಿಮ್ಮ ಕುಂಭರಾಶಿಯಲ್ಲಿ ಇದ್ರೆ ಅವನ ಅಂಶಕ ಕರ್ಕಾಟಕಕ್ಕೆ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಹೌದು. ಯಾಕೆ ಚಾನ್ಸ್ ಇಲ್ಲ? ಕುಂಭರಾಶಿ ಅಂಶಕ ಎಲ್ಲಿಂದ ಪ್ರಾರಂಭ ಆಗುದು? ತುಲಾದಿಂದ. ಕುಂಭರಾಶಿ ತುಲಾದಿಂದ. ತುಲಾದಿಂದ 9 ಅಂಶಕ್ಕೆ ಎಲ್ಲಿವರೆಗೆ ಬರ್ತದೆ? ಮಿಥುನ ರಾಶಿಯವರೆಗೆ ಬರ್ತದೆ. ಕರ್ನಾಟಕ ಬರೋದೇ ಇಲ್ಲ. ಈಗ ಶತಭಿಷ 3 ಅಂತ ಹೇಳಿದ್ರೆ ಯಾವುದು? ಶತಭಿಷ 4 ಅಂತ ಹೇಳಿದ್ರೆ ಮಕರದಲ್ಲಿ ಬರ್ತಾನ ಆಚಾರ್ಯ. ಮಕರದಲ್ಲಿ. ಮಕರವೂ ತಪ್ಪಾಗ್ತದೆ. ಶತಭಿಷ ಎಷ್ಟನೇ ಪಾದ ಆಚಾರ್ಯ? 4ನೇ ಪಾದ. 4ನೇ ಪಾದ. ಮೀನದಲ್ಲಿ ಬರ್ತಾನೆ ಆಚಾರ್ಯ. ಮೀನ ಸರಿಯಾದ ಉತ್ತರ.
ಈಗ ರಾಜಲಕ್ಷ್ಮಿ ಮೇಡಮ್ ಮತ್ತೆ ಅಂಬ್ರಡಿ ಅಲ್ವಾ ಇನ್ನೊಬ್ರು ಈಗ ಹಾ. ಹಾ ಸರಿ, ಆಚಾರ್ಯ. ಅವರಿಬ್ಬರು ಆಯ್ತು. ನಂಗೆ ಹ್ಮ್. ಬೇರೆಯವರೆಲ್ಲ ಯಾರೆಲ್ಲ ಇದ್ದೀರಿ ಅವರವರು ಹೇಳ್ಬೇಕಾಗ್ತದೆ ಉತ್ತರ. ಅದರಲ್ಲಿ ಏನು ದಾಕ್ಷಿಣ್ಯ ಮಾಡ್ಬೇಡಿ, ಲೆಫ್ಟ್ ಆಗ್ಬೇಡಿ ಇನ್ನು. ಆ ಇನ್ನೊಬ್ರು ಯಾರು ಹೇಳ್ತೀರಿ ನನಗೆ ಇದು ಮಾಡಿ, ಮೆನ್ಷನ್ ಮಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕ್ವಶನ್ ಕೇಳ್ತಾನೆ. ಯಾರಿಗೆ ಕೇಳಬೇಕು ಕ್ವಶನ್? ಕೇಳಿ ಆಚಾರ್ಯ, ಎಲ್ಲ ಆಯ್ತು. ಹಾ, ಇಂದಾಯ್ತಲ್ಲ, ರಾಜಲಕ್ಷ್ಮಿ ಮೇಡಮ್ ಇಂದಾಯ್ತು. ಹ್ಮ್. ಸಾಮಾನ್ಯ ಅರ್ಥ ಆಗಿದೆ ನಿಮ್ಗೆ. ಆಯ್ತು. ಅನಂತ ಪದ್ಮನಾಭ ಅವರಿದ್ದಾರಾ? ಅಥವಾ ಸಿರಿ ಎಂ ಯಾರೊಬ್ರು ಇದ್ದಾರ? ಒಬ್ರು ಲೆಫ್ಟ್ ಆದ್ರಿ. ಗೋವಿಂದ ರಾಜರಾವ್, ಕಿಶನ್ ನೇಟಿಲೆ, ಯಾರ ಹೇಳ್ತೀರಿ? ಆಚಾರ್ಯ, ನೀವು ಕೇಳೋ ಮುಂಚೆ ನಾನೇ ಹೇಳ್ತಿದ್ದೀನಿ. ನನಗೆ ಏನು ಅರ್ಥ ಆಗ್ತಿಲ್ಲ, ತುಂಬಾ ಕ್ಲಾಸ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಹಾ. ಹ್ಮ್ ಇಲ್ಲ. ಅದೇ ಗೊತ್ತಾಯ್ತು. ಇದರಲ್ಲಿ ನಮಗೆ ಅರ್ಥ ಆಗ್ಲಿಕ್ಕೆ ಕ್ಲಾಸ್ ಮಿಸ್ ಆದ್ರೂ ತೊಂದರೆ ಇಲ್ಲ. ಇದು ಹೊಸ ನಿಮಗೆ ಹಿಂದಿನ ಕ್ಲಾಸ್ಗಳಲ್ಲಿ ಬಂದಿರುವಂತದ್ದು. ಒಂದು ಗ್ರಹ ಕುಂಡಲಿಯಲ್ಲಿ ನಕ್ಷತ್ರ ಯಾವ ರಾಶಿ ಅಂತ ಹೇಳಲಿಕ್ಕೆ ಗೊತ್ತುಂಟಾ ನಿಮಗೆ? ಹಾ, ಈಗ ಆ ಪೇಜ್ ತೆಗ್ದಿಟ್ಕೊಂಡಿದೀನಿ, ಗೊತ್ತಾಗ್ತಾ ಇದೆ. ನಾ ಹಾ, ಯಾವ್ದು ಬಾಯ್ಪಾಠ ಮಾಡಿಲ್ಲ. ಹಾ, ಸರಿ ಸರಿ ಸರಿ. ಯಾವ ಪೇಜ್ ಇದೆ ಇಟ್ಕೊಂಡಿದ್ದೀರಿ? 19. 19 ಅಲ್ವಾ? 19 ಸರಿ ಉಂಟು. ಆ ಪೇಜಲ್ಲಿ ಎಲ್ಲ ಕೊಟ್ಟಿದ್ದಾರೆ, ಚಿತ್ರ ಹೌದು. ನಕ್ಷತ್ರ 2, ಸ್ವಾತಿ ನಕ್ಷತ್ರ. ಹೌದು. ಅದು ತಲೆಗೆ ಹೋಗ್ಬೇಕು ಆ ಪೇಜ್. ಆಯ್ತಾ? ಅದೇ. ಸರಿ. ಆಯ್ತಾ, ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೇನೆ. ಮಖ ನಕ್ಷತ್ರ, ಒಬ್ಬ ಗ್ರಹ ಮಖ ನಕ್ಷತ್ರದಲ್ಲಿ ಇದ್ದಾನೆ, 4ನೇ ಪಾದದಲ್ಲಿ ಇದ್ದಾನೆ. ಅವನು ಯಾವ ರಾಶಿಯಲ್ಲಿ ಬರ್ತಾನೆ, ಯಾವ ಅಂಶಕದಲ್ಲಿ ಬರ್ತಾನೆ ಅಂತ ಹೇಳ್ಬೇಕು ನನಗೆ ನೀವು. ಮೊದಲಿಗೆ ಯಾವ ರಾಶಿಯಲ್ಲಿ ಇದ್ದಾನೆ ಅಂತ ಹೇಳಿ. ಮಖ ನಕ್ಷತ್ರ ಬಂದ್ರೆ ಒಬ್ಬ ಗ್ರಹ ಯಾವ ರಾಶಿಯಲ್ಲಿ ಇರ್ತಾನೆ? ಮಖ ನಕ್ಷತ್ರ ಸಿಂಹ. ಸಿಂಹದಲ್ಲಿ. ಕರೆಕ್ಟ್. ಅವರ ಸುಮಾರು ಅವರು ಹೇಳಿ ಸಾಕು. ಹಾ, ಸಿಂಹದಲ್ಲಿ ಸರಿ, ಇದ್ದಾನೆ. 4 ಪಾದ ಇದೆ ಮಖ ನಕ್ಷತ್ರ. ಸಿಂಹ ರಾಶಿಯಲ್ಲಿ ಇದೆ. ಅದರಿಂದಾಗಿ ಸಿಂಹ ರಾಶಿಯಲ್ಲಿ ಆ ಗ್ರಹ ಇರ್ತಾನೆ. ಈ 4ನೇ ಪಾದ ಅಂತೇಳಿ ಆದಾಗ ಅವನ ಅಂಶಕ ಯಾವ ರಾಶಿಗೆ ಬರ್ತದೆ ಅಂತ ನೋಡ್ಕೋಬೇಕು ಆ ಗ್ರಹನ. ನಿಮಗೆ ಹೇಳಿಬಿಡ್ತೇನೆ. ಮಖ ನಕ್ಷತ್ರ 1ನೇ ಪಾದ ಅಶ್ವಿನಿ, ಇದು ಮೇಷ ರಾಶಿಗೆ ಬರ್ತದೆ. ಯಾಕೆ ಅಂತೇಳಿ ಹೇಳಿದ್ರೆ, ನವಾಂಶ ಅಂತೇಳಿ ಪ್ರಾರಂಭ ಆಗುವಂತದ್ದು ಮೇಷರಾಶಿಗೆ, ಮೇಷರಾಶಿಯಿಂದ ನವಾಂಶ ಪ್ರಾರಂಭ ಆಗ್ತದೆ. ವೃಷಭ ರಾಶಿಗೆ ಮಕರ ರಾಶಿಯಿಂದ ನವಾಂಶಕ ಪ್ರಾರಂಭ. ಇನ್ನು ಮಿಥುನ ರಾಶಿಗೆ, ಅದು ನಿಮಗೆ ಮೋಸ್ಟ್ಲಿ ಜ್ಯೋತಿಷ್ಯ ಸೋಪಾನದವರಿಗೆ ಪಾಠ ಆಗ್ಲಿಲ್ವಾ ಅಂತಲ್ಲ, ನವಾಂಶ ರಾಶಿ ಸಾಧನ ಪಾಠ ಆಗ್ಲಿಲ್ಲ ನಿಮಗೆ. ಆಯ್ತಾ? ಸರಿ, ಉಳಿದ ಇದಕ್ಕೆ ಬ್ರಾಜಾತಕದವರಿಗೆ ಆಗಿದೆ. ಸರಿ ಸರಿ. ನಿಮಗೆ ಮೇಷರಾಶಿ ಅಥವಾ ಸಿಂಹ ರಾಶಿ, ಧನುರಾಶಿಗಳಿಗೆ ಅಂಶಕ ಪ್ರಾರಂಭ ಆಗುವಂತದ್ದು ಮೇಷರಾಶಿಯಿಂದ ಅಂಶಕ ಪ್ರಾರಂಭ. ಅಲ್ಲಿಗೆ 4. ಮಖ ನಕ್ಷತ್ರದ 4 ಪಾದಗಳು ಮೇಷ ಅಲ್ವಾ? ಮೇಷರಾಶಿಯ 1ನೇ ಪಾದ ಯಾವ ರಾಶಿಯಲ್ಲಿ, ಅಲ್ಲ, ಮಖ ನಕ್ಷತ್ರದ 1ನೇ ಪಾದ ಯಾವ ರಾಶಿಯಲ್ಲಿ ಬರ್ತದೆ ಅಂತ ಹೇಳಿದ್ರೆ ಮೇಷ ರಾಶಿಯಲ್ಲಿ ಬರ್ತದೆ. ಮಖ ನಕ್ಷತ್ರದ 2ನೇ ಪಾದ ವೃಷಭ ರಾಶಿಯಲ್ಲಿ ಬರ್ತದೆ. ಹಾಗೆ ಮಖ ನಕ್ಷತ್ರದ 4ನೇ ಪಾದ ಯಾವ ರಾಶಿಗೆ ಬರ್ತದೆ? ಕರ್ಕಾಟಕ ಅಲ್ವಾ? ಯಾರು ಹೇಳಿದ್ದು ಈಗ? ಸುಮಾ ಮೇಡಮ್ ಹೇಳಿದ್ದ ಅಥವಾ ಬೇರೆ? ಸುಮಾನೆ ಹೇಳಿದ್ದು, ಆಮೇಲೆ ಅವರು ಹೇಳಿದ್ರು. ಮುರಳಿ ಕೃಷ್ಣಾಚಾರ್ಯ. ಯಾವ್ದು? ಮುರಳಿ ಕೃಷ್ಣಾಚಾರ್ಯ. ನಾನು ಬೃಹತ್ ಜಾತಕದಲ್ಲಿ ಇದ್ನಲ್ಲ. ಸರಿ ಸರಿ ಸರಿ. ನಂದು ನನ್ನ ಮಗಳ ಇದರಲ್ಲಿಂದ ಇದು ಬಂದಿದ್ದೀನಿ ಈಗ ಕ್ಲಾಸ್ಗೆ, ಅದಕ್ಕೆ ಸಿರಿಯನ್ನೇ ತೋರಿಸ್ತಾ ಇದೆ.
ಹಾ, ಸರಿ 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 ಸರಿ. ಆಯ್ತು. ಈಗ ನಿಮಗೆ ಇನ್ನೊಂದು ಸಿರಿ ಹಾ, ಅದು ಮುರಳಿ ಕೃಷ್ಣಾಚಾರ್. ಮುರಳಿ ಕೃಷ್ಣಾಚಾರ್ ಅದು. ಮೂಲ ನಕ್ಷತ್ರ ಅಲ್ಲ, ಪೂರ್ವಾಷಾಢ ನಕ್ಷತ್ರ 3ನೇ ಪಾದದಲ್ಲಿ ಒಬ್ಬ ಗ್ರಹ ಇದ್ದಾನೆ. ಆಗ ಗ್ರಹ ಎಲ್ಲಿದ್ದಾನೆ, ಅಂಶಕ್ಕೆ ಎಲ್ಲಿದ್ದಾನೆ? ಧನುರಾಶಿ. ಹಾ, ಧನುರಾಶಿಯಲ್ಲಿದ್ದಾನೆ. ಸರಿ ಉತ್ತರ. ಯಾವ ಅಂಶಕದಲ್ಲಿದ್ದಾನೆ? ಕನ್ಯಾ. ಕನ್ಯಾ. ಕನ್ಯಾ ರಾಶಿ. ಧನುರಾಶಿ ತಪ್ಪುತ್ತರ. 3ನೇ ಅಂಶಕದಲ್ಲಿ 3ನೇ ಕನ್ಯಾ. ಪಾದದಲ್ಲಿ, ಪೂರ್ವಾಷಾಢ ನಕ್ಷತ್ರ 3ನೇ ಪಾದ. ಮಿಥುನ ರಾಶಿಗೆ ಬರುತ್ತೆ ಸರ್. ಯಾವುದು? ಮಿಥುನ. ಮಿಥುನ ಅಲ್ವಾ? ಮಿಥುನ ರಾಶಿ ಯಾರು ಹೇಳಿದ್ದು? ಮುರಳಿ ಆಚಾರ? ಮುರಳಿ ಆಚಾರ್ಯ, ಹೌದು. ಹಾ, ಸರಿ. ಅಜಮುಖ ತೌಳಿ ಚಂದ್ರಭವನ ಅನ್ನೋದು ಮೃಗಕ್ಕೆ ಬರುತ್ತೆ, ಅಜಕ್ಕೆ ಬರುತ್ತೆ ಅದು. ಅಜಕ್ಕೆ ಬರ್ತದೆ ಅಲ್ವಾ? ಹೌದು. ಹಾಗಾಗಿ ನಾನು 3ನೇ ಕೇಳಿದ್ದು ಅಂಶಕ. ಪೂರ್ವಾಷಾಢ ನಕ್ಷತ್ರ. ಹಾ ಅದೇ 3ನೇ ಅಂಶಕ್ಕೆ ಕೇಳಿದ್ದಲ್ಲ ನಾನು. ಹಾ 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 ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ. ಹಾ ಮಿಥುನ ರಾಶಿ ತಪ್ಪುತ್ತರ? ಅಲ್ಲಲ್ಲ, ನಾನು ಅಂಶಕ್ಕೆ ಹೇಳಿದೆ ಇವರ. ಅಂಶಕ ಅಂಶಕ ಅಲ್ಲ. ಈಗ ಸ್ಪಷ್ಟಪಡಿಸಿ. ಹಾ ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ ಎಲ್ಲಿಗೆ ಬರ್ತದೆ? ತುಲಾ ರಾಶಿ ಬರುತ್ತೆ ಆಚಾರ್ಯ. ಇಲ್ಲ ಬರಲ್ಲ. ಈಗ ನೀವು, ತುಲಾಕ್ ಬರಲ್ಲ. ನಾನು ಯಾರ ಹತ್ರ ಕೇಳಿದ್ದೇನೆ ಅವ್ರು ನನಗೆ ಉತ್ತರ ಹೇಳಿದ್ರೆ ಸಾಕು. ಅಂದ್ರೆ ಹಾಗಲ್ಲ, ಅವರವರಿಗೆ ಅರ್ಥ ಆಗ್ಬೇಕಾಗಿದ್ರೆ ಅವರವರ ಉತ್ತರ ಹೇಳ್ಬೇಕು ಎಲ್ಲ. ಹಾಗೆ ಮುರಳೀಚಾರಿಗೆ ಗೊತ್ತಾಗ್ಲಿಲ್ವಾ ಹಾಗಿದ್ರೆ ಇದು? ಆಚಾರ್ಯ, ನಾನು ಒಂದು ಸ್ವಲ್ಪ ಗುಡಿಯಲ್ಲಿದ್ದೆ, ನಾನು 1-2 ನಿಮಿಷ ಮತ್ತೆ ಜಾಯಿನ್ ಆಗ್ತೀನಿ. ಆಯ್ತು, ಬೇರೆಯವರು ಯಾರು ಹೇಳ್ತೀರಿ? ಅನಂತ ಪದ್ಮನಾಭ, ಅನಂತೇಶ್ ಭಟ್, ಜಯಸಿಂಹ, ಜಯ ಭೀಮ್ ಜೋಯಿಸರು, ಸೊ ನಮಸ್ತೆ ಪತಂಜಲಿ ಗುರುಗಳು. ಇದು ಶಾಸ್ತ್ರಿಗಳು. ಪೂರ್ವಾಷಾಢ 3ನೇ ಪಾದ ಅಂತ ಹೇಳಿದ್ರೆ ಧನುವಿನಲ್ಲಿ 7ನೇ ಪಾದ ಆಗ್ತದೆ. ಹಾ, ಹಾಗಾಗಿ ಸರಿ ತುಲಾದಿಂದ ಉಂಟು. ಪ್ರಾರಂಭ ಅದನ್ನೇ ಮುಂದುವರಿಸಿ. ಮಾಡಬೇಕು. ತುಲಾದಿಂದ ಪ್ರಾರಂಭ ಮಾಡಬೇಕು, ಅಲ್ಲಿಂದ 7. ತುಲಾದಿಂದ ಯಾಕೆ ಪ್ರಾರಂಭ? ಅಜಮೃಗ ತೌಲಿ ಅಲ್ಲ. ಧನುರಾಶಿಗೆ ಅದೇ ಅಜಮರ್ಗ ತೌಲಿ ಚಂದ್ರಭವನ, ಅಜಮರ್ಗ ತೌಲಿ ಚಂದ್ರಭವನ. ಅಜಮೃಗ ತೌಲಿ ಚಂದ್ರಭವನ ಅಂದ್ರೆ ಮೇಷವರ ಕಟಕ. ಅಂದ್ರೆ ಕರ್ಕಾಟಕದಿಂದ ಪ್ರಾರಂಭ ಮಾಡ್ಬೇಕು. ಅಲ್ಲ, ಸ್ಥೂಲಾಗಿ ಯೋಚನೆ ಮಾಡಿ, ಕರೆಕ್ಟ್ ಬರ್ತದೆ. ಮೇಷರಾಶಿಗೆ ಎಲ್ಲಿಂದ ಪ್ರಾರಂಭ? ಮೇಷದಿಂದ. ವೃಷಭ ರಾಶಿಗೆ? ಮಕರದಿಂದ. ತುಲಾ ರಾಶಿಗೆ? ತುಲಾದಿಂದ. ಮಿಥುನ ರಾಶಿಗೆ? ತುಲಾದಿಂದ. ಅದೇ ಕರ್ಕಾಟಕ ರಾಶಿಗೆ? ಕರ್ಕಾಟಕದಿಂದ. ಸಿಂಹ ರಾಶಿಗೆ? ಮೇಷದಿಂದ. ತುಲಾ ರಾಶಿಗೆ? ತುಲಾದಿಂದ. ಕನ್ಯಾ ರಾಶಿಗೆ? ಮಕರದಿಂದ. ವೃಶ್ಚಿಕ ರಾಶಿಗೆ? ಕರ್ಕಾಟಕದಿಂದ. ಕರ್ಕಾಟಕ. ಧನುರಾಶಿಗೆ? ಮೇಷದಿಂದ. ಹಾ, ಸರಿ ಆಯ್ತಾ? ಮಕರ ರಾಶಿಗೆ? ಮಕರದಿಂದ. ಕುಂಭ ರಾಶಿಗೆ? ತುಲೆಯಿಂದ. ಮೀನ ರಾಶಿಗೆ? ಕರ್ಕಾಟಕ. ಹಾಗಿದ್ದಾಗ ಧನುರಾಶಿಗೆ ಎಲ್ಲಿಂದ ಪ್ರಾರಂಭ? ಮೇಷದಿಂದಲೇ ಪ್ರಾರಂಭ. ಮೇಷದಿಂದ 7ನೇ ನವಾಂಶ. ತುಲಾ ರಾಶಿ ಬರ್ತದೆ, ಪೂರ್ವಾಷಾಢ 3ನೇ ಪಾದ. ಸರಿ ಸರಿ ಆಯ್ತಾ? ಹೌದು, ತುಲೆ ಬರುತ್ತೆ. ಸರಿ ಉತ್ತರ.
ಉತ್ತರಾಷಾಢ ನಕ್ಷತ್ರದಲ್ಲಿ ಒಬ್ಬ ಗ್ರಹ ಇದ್ದಾನೆ, 3ನೇ ಪಾದದಲ್ಲಿ ಇದ್ದಾನೆ. ಅವನ ಅಂಶಕ್ಕೆ ಎಲ್ಲಿಗೆ ಬರ್ತದೆ, ಅವನ ಸ್ಥಿತಿ ಎಲ್ಲಿಗೆ ಬರ್ತದೆ? ಮಕರ ಮಕರ ಬರ್ತದೆ. ಆಯ್ತು, ಈಗ ಹೇಳಿದವರು ಬೇಡ, ನನಗೆ ಹೇಳದಿದ್ದವರು ಹೇಳಿ ಆಯ್ತಾ. ಯಾರಿಗೆ ಅರ್ಥ ಆಗಿಲ್ಲ ಅವ್ರು ಹೇಳಿ. ಅಲ್ಲ ಹಂಗ ಈ ನೀವು ಪ್ರಯತ್ನ ಪಟ್ರೆ ನಿಮಗೆ ಅರ್ಥ ಆಗುವ ವಿಷಯ. ನೀವು ಆ ಪ್ರಯತ್ನ ಪಡದೆ ಸುಮ್ನೆ ಮ್ಯೂಟ್ ಅಲ್ಲಿ ಇದ್ರೆ ನಿಮಗೆ ಲಾಸ್, ನಿಮಗೆ ಲಾಸ್ ಅಲ್ಲ. ಇದರಲ್ಲಿ ಮರ್ಯಾದೆ ಹೋಗುವಂತ ಏನು ವಿಷಯ ಇಲ್ಲ. ಯಾಕೆಂತ ಹೇಳಿದ್ರೆ ನಾವು ಹೀಗೆ ಕಲ್ತದ್ದು. ಈಗ ಹೋಗಿ ಹೋಗಿ ನಿಮ್ಗಿಂತ ಸ್ವಲ್ಪ ಮುಂಚೆ ಕಲ್ತಿದ್ದೇನೆ, ಅದರಿಂದಾಗಿ ಹೇಳ್ತೇನೆ ಅಷ್ಟೇ. ಇಲ್ಲದ್ರೆ ನಿಮ್ಮ ಅಷ್ಟು ಹೇಳ್ತಾ ಇರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಇದ್ದವರೆಲ್ಲ ಪಾಠ ಕೇಳಬೇಕಾದ್ರೆ ಇಷ್ಟು ಅರ್ಥ ಆಗಿರ್ಲಿಲ್ಲ. ಸತ್ಯ ಹೇಳ್ಬೇಕಾದ್ರೆ 2 ವರ್ಷ ಆದಿ ಹೊರಗಡೆ ಬರ್ಬೇಕಾದ್ರೆ ಸರಿಯಾಗಿ ನಕ್ಷತ್ರ ಅಲ್ಲಿಂದ ಅಲ್ಲಿಗೆ ಸ್ವಲ್ಪ ಬಾಯ್ಪಾಠ ಬರ್ತಾ ಇತ್ತು ಅಷ್ಟೇ, ಬಿಟ್ರೆ ಬೇರೆ ಏನು ಬರ್ತಾ ಇರ್ಲಿಲ್ಲ. ಆದ್ರೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಮಾಡಿ ಕಲ್ತುಕೊಂಡದ್ದು. ಪ್ರಯತ್ನ ಮಾಡ್ಬೇಕು ಆಯ್ತಾ. ಯಾರು ಹೇಳ್ತಾ ಇಲ್ಲ, ನಾನು ಯಾರು ಹೇಳ್ತೀರಿ? ವೃಷಭಕ್ಕೆ ಯಾರು ಬರ್ತದೆ. ಮಕರ ವೃಷಭಕ್ಕೆ ಹೇಳಿದವರು ಬೇಡ, ವೃಷಭಕ್ಕೆ ಹೇಳಿದವರು ಬೇಡ. ಹಾ ಮಕರ ಮಕರ ರಾಶಿ ಕುಂಭ ನವಾಂಶ ಹಾ ಕುಂಭ ನವಾಂಶ ಕುಂಭನವಾಂಶ ತಪ್ಪುತ್ತರ. ಧನುರಾಶಿ ನವಾಂಶ. ಉತ್ತರಾಷಾಢ 3ನೇ ಪಾದ. ಹೌದು, ಉತ್ತರಾಷಾಢ 3ನೇ ಪಾದ. ಉತ್ತರಾಷಾಢ 3ನೇ ಪಾದ ಸರಿ ಉತ್ತರ ಆಯ್ತಾ. ಕುಂಭಾಂಶ ಕುಂಭ ನವಾಂಶಕ ಬರ್ತದೆ. ಹೌದೌದು, ಕುಂಭನವಾಂಶಕ ಬರ್ತದೆ. ಪಕ್ಕ 3 ಅಂತ ಹೇಳಿದ್ರೆ ಅದು 3 ಅಂದ್ರೆ ಟೋಟಲಿ ಆಗಿ 3 ಅಂತ ಹೇಳಿದ್ರೆ 4 ಪಾದ, 4 ಇದಾಗ್ತದೆ. ಅಲ್ಲಿ 3 ಪಾದ ಇರುವಂತದ್ದು ಮಕರದಲ್ಲಿ. ಸರಿ. ಪುನರ್ವಸು 1ನೇ ಪಾದ. ಮಿಥುನ. ಪುನರ್ವಸು 1ನೇ ಪಾದ ಮಿಥುನ. ಸರಿ. ಮಿಥುನ. ಅಂಶಕ ಮೇಷಕ್ ಬರುತ್ತೆ. ಮೇಷಕ್ಕೆ ಬರ್ತದೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಯ್ತಾ. ಇವತ್ತು ಇಲ್ಲಿಗೆ ನಿಲ್ಲಿಸ್ತೇನೆ. ನಾಳೆ ಇದು ಗ್ರಹರ ಸಾಧನೆ ಮಾಡುವಂತದ್ದು ಹೀಗೆ. ಗ್ರಹರ ಸಾಧನೆ ನಾಳೆ ಸ್ವಲ್ಪ ಮುಂದುವರಿಸಿ ಮತ್ತೆ ನವಾಂಶ ರಾಶಿ ಸಾಧನೆ ಇದರಲ್ಲಿ ಬಂದಾಯ್ತು. ಸಾಮಾನ್ಯ ನವಾಂಶ ರಾಶಿ ಸಾಧನೆ ಸುಲಭ ಉಂಟು. ನಾಳೆ ದಿವಸ ನೋಡೋಣ. ಮೂರ್ತಿತ್ವೇ ಪರಿಕಲ್ಪಿತಃ ಶತಭೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಎಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದದಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಬೃಹಜ್ಜಾತಕ ಪಾಠ ಪ್ರಾರಂಭ ಮಾಡುವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಬೋಧ ರಥಂ ಮನಿಂ ವಿಶ್ವೇಶಮಿಷ್ಟದಂ ಮಂದೇ ಪರಿವ್ರಾಟ್ ಚಕ್ರವರ್ತಿನಂ ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ವರ್ತಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಎಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರುತೋ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಪಾಠ ರೆಕಾರ್ಡ್ ಮಾಡಿದ್ರಾ? ಇಲ್ಲಲ್ಲ, ನಾನು ಮಾಡ್ಲಿಲ್ಲಲ್ಲ. ನಿನ್ನೆ ನಾವು ಅನ್ಯೋನ್ಯಸ್ಯ ಧನವ್ಯಯಾಯ ಸಹಜ ವ್ಯಾಪಾರ ಬಂಧುಸ್ಥಿತಾಃ ತತ್ಕಾಲೇ ಸುಹೃದಃ ಸ್ವತಂಗ ಭವನೆ ಪೇಕೇರಯಸ್ಪನ್ಯಥಾ ಬೇಕಾನುಕ್ತ ಬಪಾನ್ ಸುಹೃತ್ಸಾಮರಿಪೂನ್ ಸಂಚಿತ್ಯ ನೈಸರ್ಗಿಕಾಂ ತತ್ಕಾಲೇ ಏನು ಕೊನೆಯ ಪಾದ? तत्काले च पुनस्तुता नदी सहरन मित्रादिभिः कल्पयेत्. ಸರಿ ಸರಿ ಸರಿ. ಅಲ್ಲಿ ಸಕಾರ ತತ್ಕಾಲೇ
ಸಕಾರ ಅಲ್ಲ, ಕಾಲೆ ಅಂತ ನೈಸರ್ಗಿಕಾಂ ತತ್ಕಾಲೆ. ಗೊತ್ತಾಗ್ತಿಲ್ಲ. ಆ, ತತ್ಕಾಲೆ ಕರೆಕ್ಟ್. ಅದೇ ಅದು ನೈಸರ್ಗಿಕಾಹ ಅಂತ ಆಗ್ಬೇಕು, ಆಯ್ತಾ? ಅಲ್ಲೊಂದು ಸಂಚಿತ್ಯ ನೈಸರ್ಗಿಕಾಂ ಗೆ ಇಲ್ಲಿ ಸಕಾರ ಹಾಕಿದ್ರೆ ಅನ್ಯೋನ್ಯಸ್ಯ ನನಗೆ ಬಾಯ್ಪಟ್ಟೆಗೆ ಬರ್ತದೆ. ಧನಾಯ ಬೇಕಾನುಕ್ತ ಭೂಪಾನ್ ಸಮರಸ್ಮೃತಿ ಸಂಚಿತ್ಯ ವ್ಯಾಪಾರ ನೈಸರ್ಗಿಕಾಂ ತತ್ಕಾಲೆ, ಆಯ್ತಾ? ಆಯ್ತಾ? ನೈಸರ್ಗಿಕಾಹ ಅಂತ ಹೇಳಿದ್ರೆ ಸಕಾರವನ್ನು ಸೇರಿಸ್ಬೇಕು, ಅಥವಾ ನೈಸರ್ಗಿಕಾಂ ತತ್ಕಾಲೆ ಅಂತ ಹೇಳಿ ಏನಾದ್ರು ಇದೆಯಾ ನೋಡ್ಬೇಕು. ಪುನಸ್ತು ಸರಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಆಚಾರ್ಯ ಕ್ಷಮಿಸಿ, ನನ್ನನ್ನು ಹೋಸ್ಟ್ ಮಾಡಿದ್ದಾರೆ, ರೆಕಾರ್ಡ್ ಆಗ್ತಿದೆಯಲ್ವಾ ಅಂತ ಗೊತ್ತಾಗ್ತಿಲ್ಲ ನಂಗೆ. ಇಲ್ಲ ಆಗ್ತಾ ಇಲ್ಲ. ಆಗ್ತಾ ಇಲ್ಲ. ರೆಕಾರ್ಡ್ ಆಗಿದೆ, ಆಗ್ತಾ ಇದೆ. ಆಗ್ತಾ ಇದೆ. ಮೇಲೆ ಈಗ ಆಗ್ತಾ ಇದೆ. ಆಗ್ತಾ ಇದೆಯಾ? ಹಾ ಹಾ, ಸರಿ ಸರಿ. ಆಗಿದ್ದ ಪಾಠವೇ ಕಂಟಿನ್ಯೂ ಉಂಟಾ ಅಥವಾ ಒಂದ್ಸಲ ನಿಲ್ಲಿಸಿ ಮಾಡಿದ್ದೀರಾ? ನಂಗೆ ಗೊತ್ತಿಲ್ಲ ಆಚಾರ್ಯ, ಈಗ ನೋಡ್ದೆ ನನ್ನನ್ನು ಹೋಸ್ಟ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಕೇಳಿದೆ. ಆಕ್ಚುಲಿ ನಿಲ್ಸಿಲ್ಲ ಆಚಾರ್ಯ, ನಿಲ್ಸಿಲ್ಲ, ಕಂಟಿನ್ಯೂ ಆಗ್ತಾನೆ ಇದೆ ಅದು. ಸೊ ಇಫ್ ಯು ವಾಂಟ್ ಯು ಸ್ಟಾಪ್ ಅಂಡ್ ಯು ಕ್ಯಾನ್. ಅದೇ ಒಂದು ಸಲ ಬೇಕಾದ್ರೆ ಸ್ಟಾಪ್ ಮಾಡಿ ಮತ್ತೆ ಆನ್ ಮಾಡಿ. ಇದ್ ಮಾಡ್ಬೇಕಲ್ವಾ ಮತ್ತೆ? ಕ್ಷಮಿಸಿ, ನಂಗೆ ಮತ್ತೆ ಗೊತ್ತಿಲ್ಲ ರೆಕಾರ್ಡ್ ಹೇಗೆ ಬಟನ್ ಒತ್ತಿ, ಮತ್ತೆ ರೆಕಾರ್ಡ್ ಬಟನ್ ಸ್ಟಾಪ್ ಮಾಡಿ, ಮತ್ತೆ ಇನ್ನೊಂದ್ಸತಿ ಆನ್ ಮಾಡಿ. ಸ್ಟಾಪ್.